ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನೋಡಿ ಇಲ್ಲಿ ಡೂರಿಯನ್ ಕಟ್ ಮಾಡ್ತಿದ್ದಾರೆ. ವರ್ಲ್ಡ್ಸ್ ಸ್ಟಿಂಕಿಯೆಸ್ಟ್ ಫ್ರೂಟ್. ಓಕೆ. ನೋಡಿ ದೊಡ್ಡದು ಕಟ್ ಮಾಡಿಲ್ದಿರ ತೋರಿಸ್ತಿದ್ದಾರೆ. ಓ wait. This is the thing you're talking about. ನೋಡಿ ಈ ತರ ಇರುತ್ತೆ. Yeah. ನಾನು ಕಟ್ ಮಾಡ್ಕೊಂಡು ತಿನ್ನೋದು. Very good. Made in Thailand. Very good. Okay. ಕೊಕೊನಟ್ Truck life. ಆಂಟಿ ನಾನು ಕರ್ಕೊಂಡು ಹೋಗ್ತಿದ್ದಾರೆ. Hey, smooth. Conchita Marat. ಹಾಯ್ ಬರೀ ಸುತ್ತ ಮಾಡೋಣ. क्या पान कूड़ा थूकने ना इसमें हो. इधर कौन पान खाता है? वही मैं सोच रहा हूँ. हाँ बिहारी आ गए इधर से. Close it. ಬ್ರೋ ಇದನ್ನ ಕ್ಲೋಸ್ ಮಾಡ್ಬೇಕು ಬ್ರೋ. ಯಾಕೆ ಬಿದ್ದೋಗ್ಬಿಡ್ತೀವ? ಅವ್ರಿಗೆ ಹೇಳು. ಬ್ರೋ ಹಿಂದಕ್ಕೆ ಹೋಗ್ಬಿಡ. ವೆರಿ ಗುಡ್. Jeep rides, Hilux rides. That pocket का वो स्मगल करते हो वीडियो आता ना that song. What's that song name, Sam? Do you have an idea? Literally I wanna put for this video. ಸೊ ಇವಾಗ ನಾವು ಬಂದು ಕೋಸುಮುಯ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಆಂಟಿ ನಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಸಿಟಿವರೆಗೂ ಡ್ರಾಪ್ ತಗೊಂಡು ಅಲ್ಲಿಂದ ಹೋಗೋಣ ಅಂತ. ನಮ್ಮನ್ನ ಕರ್ಕೊಂಬಂದಿದ್ದು ಹೋಟೆಲ್ ಸ್ಟಾಫ್. ನೀವು ನೋಡಿದ್ರಲ್ಲ, ಅವಳ ಹೆಸರು ನಾಮ್ ಸಿಸ್ಟರ್ ಅಂತ. ಅವಳ ಹೆಸರು ಆ್ಯಕ್ಚುಲಿ ಬಂದು ನಾಮ್ ಅಂತ, ನಾವು ನಾಮ್ ಸಿಸ್ಟರ್ ಅಂತ ಕರಿತೀವಿ. ಎಷ್ಟು ಹೆಲ್ಪಿಂಗ್ ನೇಚರ್ ಅಂದರೆ ಅವಳದು. ಪಾಪ ನಮಗೆ ಎಲ್ಲೇ ಹೋಗಬೇಕು ಅಂದರೂ ಅವಳೇ ನೋಡಿ ಕರ್ಕೊಂಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವಳೇ ಎಲ್ಲ ನಮ್ಗೆ ಟಿಕೆಟ್ ಎಲ್ಲ ಕೊಡಿಸಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿಂದ ಹತ್ತಬೇಕು ಅಂತೆಲ್ಲ ಹೇಳಿ ಕಳಿಸ್ತಿದ್ದಾಳೆ. ಸೊ ಥೈಲ್ಯಾಂಡ್ ಇಸ್ ಕಾಲ್ಡ್ ಆಸ್ ಸಿಟಿ ಆಫ್ ಸ್ಮೈಲ್ಸ್. ಇಂಥ ಜನಗಳಿಂದ ನಾವು ಈ ಮಾತಿಗೆ ಒಪ್ಪಲೇಬೇಕು. ಯಾಕೆಂದರೆ ನಾನು ಹೋದಾಗ ಯಾರನ್ನೇ ಏನೇ ಮಾತಾಡಿಸ್ಲಿ ಫುಲ್ ಫ್ರೆಂಡ್ಲಿಯಾಗಿ ಉತ್ತರ ಕೊಡೋರು. ಈಗ ಯಾರು ನಿಮ್ಮನ್ನ ಸ್ಕ್ಯಾಮ್ ಮಾಡಬೇಕು ಅಂತ ಉದ್ದೇಶದಲ್ಲಿ ನೋಡೋದೇ ಇಲ್ಲ. ಸೊ ನಾವಿವಾಗ ಬಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಸೂರತ್ತೇನಿಗೆ. ಇಲ್ಲಿ ಲೋಕಲ್ ಬಸ್ಗಳು ನೋಡಿ ಈ ಥರ ಇರ್ತವೆ. ನಿಮಗೆ ಬಸ್ ಸ್ಟಾಪು ಅಂದರೆ ಇಲ್ಲಿ ಥರ ಇಂಡಿಯಾದಲ್ಲಿ ಈ ಥರ ಬಸ್ ಸ್ಟಾಪ್ಗಳಿರಲ್ಲ. ಇಲ್ಲಿ ಒಬ್ಬ ಅಂಗಡಿ ಇಟ್ಕೊಂಡಿರ್ತಾನೆ, ಅವನಿಗೆ ಬಸ್ ಸ್ಟಾಪ್ದು ಫ್ರ್ಯಾಂಚೈಸಿ ಥರ ಕೊಟ್ಬಿಟ್ಟಿರ್ತಾರೆ. ಸೊ ಅವನು ಯಾರೇ ಅಲ್ಲಿಗೆ ಬಂದರೂ ಟಿಕೆಟ್ ಕೊಡೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಮತ್ತು ಸೂರತ್ತೇನಿಲಿ ನಮಗೆ ಕೋಸಾಮುಯ್ ಐಲ್ಯಾಂಡ್ಗೆ ಫೇರಿ ಇತ್ತು. ಸೊ ಆ ಫೇರಿ ಬಂದು 5:30ಗೆ ಸ್ಟಾರ್ಟ್ ಆಗುತ್ತಂತೆ. ನಾವು ಆಲ್ರೆಡಿ ಲೇಟಾಗಿ ಹೋಗಿದ್ವಿ, ಒಂದು 8:30ಗೆ ಹೊರಟ್ವಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ, ಬನ್ನಿ. ನಾವು ಇವಾಗ ಬಂದು ಎಟ್ರಾನ್ ಫೇರಿ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇಲ್ಲೇನು ಅಂದರೆ ಕೋಸುಮಾಯ್ ಅಂತ ಒಂದು ಐಲ್ಯಾಂಡ್ ಇದೆ. ಸೊ ಆ ಐಲ್ಯಾಂಡ್ಗೆ ಇಲ್ಲಿಂದ ಫೇರಿ ಹೋಗುತ್ತೆ. ಸೊ ನೀವು ನನ್ನ ಎದುರುಗಡೆ ನೋಡ್ತಿರ್ಬೋದು ನೋಡಿ, ಇದು ಫೇರಿ ಸ್ಟೇಷನ್ನು. ಸೊ ಅಲ್ಲಿ ಟಿಕೆಟ್ ಸಿಗುತ್ತೆ. ಅಲ್ಲಿಂದ ಒಳಗೆ ಹೋದರೆ ಅಲ್ಲಿ ನಿಮಗೆ ಫೇರಿಗಳು ಸಿಗುತ್ತೆ. ತಿರ್ಗಾ ಇಲ್ಲಿ ಬಸ್ ಸ್ಟಾಪು ಇದು. ಸೊ ಕೋಸುಮುಯ್ಗೆ ಯಾರಾದರೂ ಬಂದರೆ ನೀವು ವಾಪಸ್ಸು ನಾಕೋನ್ಸಿ ಟಾಮ್ರಾಟ್ ಸ್ಟೇಷನ್ಗೆ ಅಥವಾ ಟೌನ್ಗೆ ಹೋಗಬೇಕು ಅಂದರೆ ಇಲ್ಲಿ ನಿಮಗೆ ಫೇರಿ ಅಂತೀನಿ, ಶಟಲ್ಗಳು ಸಿಗುತ್ತೆ. ಇಲ್ಲಿ ಶಟಲ್ಲು, ಬಸ್ಸು, ಪ್ರೈವೇಟ್ ಟ್ಯಾಕ್ಸಿ ಎಲ್ಲ ಸಿಗುತ್ತೆ. ನೋಡಿ ಆ ಬೆಟ್ಟಗಳು ಏನು ಸೈಕಾಗಿದೆ. ಅದೇ ಇದನ್ನ ಇಟ್ಕೊಂಡ್ರೆ ಇದೇ ಎಲ್ಲ ಕೊಡ್ಬೇಕು.
ಸೊ ಇದು ಬಂದು ಗೇಟ್ ನಂಬರ್ 1. ನಾವು ಬಂದಿದ್ದೀವಿ ಕೋಸುಮುಯಿ ಐಲ್ಯಾಂಡ್ ಫೇರಿ ಪಿಕಪ್ ಪಾಯಿಂಟ್ಗೆ. ಸೊ ಇಲ್ಲಿಗೆ ಕೋಸುಮುಯಿ ಐಲ್ಯಾಂಡ್ಗೆ ಹೋಗೋಕ್ಕೆ ನಮಗೆ 170 ಬಾಟ್ ಆಯಿತು. ಇಲ್ಲಿ ಫೇರಿ ಪಿಕಪ್ ಹತ್ರ ಟಿಕೆಟ್ ತೊಗೊಂಡು ಇಲ್ಲಿ ಗೇಟ್ ನಂಬರ್ 1 ಕಾಯಕ್ಕೆ ಹೇಳಿದ್ದಾರೆ. ಸೊ ಕಾಯ್ತಾ ಇದ್ದೀವಿ. ಗೇಟ್ ಓಪನ್ ಆಗೋದು 11:30ಗಂತೆ. ಸೊ ಒಂದು ಫೇರಿ ಬರುತ್ತೆ, ಅದ್ರಲ್ಲಿ ಕರ್ಕೊಂಡು ಹೋಗುತ್ತೆ, ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಫೇರಿ ಬಂದಿದೆ, ಮೇ ಬಿ ಅದೇ ಫೇರಿಲೇ ನಾವು ಹೋಗೋದು ಅನಿಸುತ್ತೆ. ಸೊ ಅಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ QR ಕೋಡ್ ಇದೆ ಟಿಕೆಟಲ್ಲಿ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಗೇಟ್ ಓಪನ್ ಆಗುತ್ತೆ. 11:30 ಗೇಟ್ ಓಪನ್ನು, ಬೋರ್ಡಿಂಗು 12 o'clock ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಯಬೇಕು ಅನಿಸುತ್ತೆ. ಸೊ ಬನ್ನಿ, ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ. ಸಿಟ್ರಾನ್ ಫೇರಿ ಪಿಕಪ್ ಪಾಯಿಂಟಲ್ಲಿ ನಿಮಗೆ ಈ ಥರ ಟಿಕೆಟ್ ಸಿಗುತ್ತೆ. ಅದ್ರ ಮೇಲೆ ಒಂದು QR ಕೋಡ್ ಇರುತ್ತೆ ನೋಡಿ. ಆ್ಯಕ್ಚುಲಿ ನಮಗೆ ಬಂದು 170 ಬಾಟೇನೋ 175 ಬಾಟೇನೋ ಆಯಿತು. ಆ QR ಕೋಡ್ನ ಅಲ್ಲಿ ಮುಂದೆಗಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ ಗೇಟ್ ಓಪನ್ ಆಗುತ್ತೆ. ಅಲ್ಲಿಂದ ಬಂದು ಡಾಕಿಂಗ್ ಏರಿಯಾಗೆ ಬಂದು ನೀವು ಕೂತ್ಕೋಬೇಕು. ಒಂದು ಹಾಫ್ ಆನ್ ಅವರ್ ನಾವು ಹಿಂಗೆ ಕೂತ್ಕೊಂಡಿದ್ವಿ. ಆಮೇಲೆ ಫೇರಿ ಬಂತು. ಇವಾಗ ನೋಡಿ ಹತ್ತುತ್ತಾ ಇದ್ದೀವಿ. ನಮ್ಮ ಈ ಫೇರಿ ಬಂದು 3 ಸ್ಟೋರಿ ಫೇರಿ ಆಗಿತ್ತು. ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈ ಐಲ್ಯಾಂಡ್ಗೆ ಯಾರ್ಯಾರು ಏನಾದರೂ ದಿನಸಿ ಸಾಮಾನು ಅದು ಇದು ಏನಾದ್ರು ತೊಗೊಂಡೋಗಕ್ಕೆ ಲಾರಿ ಎಲ್ಲ ಇರುತ್ತಲ್ಲ, ಆ ಲಾರಿಗಳು ಅಥವಾ ಕಾರ್ಗಳು ಬೈಕ್ಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿರ್ತಾರೆ. ಮಧ್ಯದಲ್ಲಿರೋ ಫ್ಲೋರಲ್ಲಿ AC ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಮತ್ತು ನಿಮ್ಮಲ್ಲೊಂದು ಸ್ಟೋರ್ ಕೂಡ ಇದೆ, ಅಲ್ಲಿ ಏನೇ ಸ್ನ್ಯಾಕ್ಸ್ ಬೇಕು ಅಂದರೂ ತೊಗೋಬೋದು. ಮತ್ತು ಟಾಪ್ ಫ್ಲೋರ್ ಒಂದಿದೆ, ಅಲ್ಲಿ ಓಪನ್ ಏರು. ಸೊ ಬಿಸಿಲಿಲ್ದಾಗ ಅಲ್ಲಿ ಚೆನ್ನಾಗಿರುತ್ತೆ. ಮತ್ತು ನಾನು ನಿಮ್ಗೊಂದು ಏನು ಸಜೆಸ್ಟ್ ಮಾಡೋದು ಅಂದರೆ, ನೀವು ಇಲ್ಲಿಂದ ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗಿರಿ ಐಲ್ಯಾಂಡಿಂದ ವಾಪಸ್ ಮೈನ್ಲ್ಯಾಂಡ್ಗೆ ಯಾವಾಗ ಲಾಸ್ಟ್ ಫೇರಿ ಇರೋದು ಅಂತ. ಇನ್ ಕೇಸ್ ನಿಮಗೆ ಫೇರಿ ಮಿಸ್ ಆಯಿತು ಅಂದರೆ ಐಲ್ಯಾಂಡಲ್ಲೇ ಒಂದು ದಿವಸ ಫುಲ್ಲು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಏನು ಪ್ರೈವೇಟ್ ಬೋಟು ಆ ಥರ ಎಲ್ಲ ಏನು ಫೆಸಿಲಿಟೀಸ್ ಇರೋಲ್ಲ ವಾಪಸ್ ಬರೋಕ್ಕೆ. ಸೊ ಫೇರಿಗೆ ಬಂದಿದ್ದೀವಿ. ಈ ಕಡೆ ನೋಡಿ ಸಮುದ್ರ. ಈ ಶಿಪ್ ಇದೆಯಲ್ಲ, ಇದೇ ಥರ ನಮ್ಮ ಫೇರಿ ಇರೋದು. ಸೊ ಇಲ್ಲಿಂದ ಕರ್ಕೊಂಡು ಹೋಗುತ್ತೆ. ಇಲ್ಲಿಂದ ಮೇಲಕ್ಕೆಲ್ಲ ಹೋಗ್ಬೋದಂತೆ. ಈ ಥರ ಶೂಟಿಂಗ್ಸ್ ಇದೆ. ಇವಳು ನಮ್ಮ ಗೈಡು. ತಪ್ಪಿದೆ. ಸೊ ಒಂದು ಸ್ವಲ್ಪ 7-Eleven ಪ್ರಾಡಕ್ಟ್ಸ್ ಥರದ್ದೆಲ್ಲ ಸಿಗುತ್ತಿಲ್ಲಿ. ಯಾರನ್ನ ಬಂದು ಏನಾದರೂ ಹೊಟ್ಟೆ ಹಸಿದ್ರೆ ಮಧ್ಯ ಇಲ್ಲಿ ತಗೋಬೋದು. ಇಲ್ಲಿ ಬಿಲ್ ಕೌಂಟ್ರು ನೋಡಿ. ನಾವು ತಿಂದಿದ್ದು ನಿನ್ನೆ ಇದೆ ಕಡಲೆಕಾಯಿ. ಇದು ಫ್ರಂಟ್ ರೋ. ಇಲ್ಲಿ ಈ ಥರ ಇದೆ. ಸೊ ಫ್ರಂಟ್ ರೋ ಈ ಥರ ಇದೆ ನೋಡಿ. ಒಂದೇ ಕಾಣಿಸುತ್ತೆ. ಅದು ಬಂದು ಥೈಲ್ಯಾಂಡ್ ಫ್ಲಾಗು. ಸೊ ಇವಾಗ ನಾನು ಇಲ್ಲಿ ಫೇರಿ ಮೇಲ್ಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಫುಲ್ ಟಾಪ್ ವ್ಯೂ ತಗೊಳೋಣ ಬನ್ನಿ. ಇಲ್ಲಿ ಓಪನ್, ನೋ AC. ಸೊ ಫೇರಿ ಬಂದು ಫುಲ್ AC ಫೆಸಿಲಿಟೇಟೆಡ್ ಇರುತ್ತೆ. ಒಳಗಡೆ ಎಲ್ಲ AC ಇರುತ್ತೆ ನೋಡಿ. ಈ ಥರ ಶಿಪ್ ಥರ ಇದೆ. ಇಲ್ಲಿ ಸೇಫ್ಟಿಗೆ ಗಾರ್ಡ್ಗಳು ಅದು ಇದು ಏನೇನೋ ಇಟ್ಟಿದ್ದಾರೆ. ಬ್ಯಾಗಲ್ಲಿ ಇರ್ಲಿ ಬಿಡು. ಆಮೇಲೆ ಧರ್ಮ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಫೇರಿ ಎಲ್ಲ ನೋಡ್ತಾ ಇದೀವಿ ನೋಡ್ರಿ, ಎಷ್ಟು ಕ್ಲಿಯರ್ ಆಗಿದೆ ವಾಟ್ರು. ಇವತ್ತು ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ.
ಫಸ್ಟ್ ಟೈಮ್ ಇನ್ ದ ಶೇಪ್. ನೋಡಿ ಅಲ್ಲಿ ಇದೇ ಥರ ಒಂದು ಫೇರಿ ಹೋಗ್ತಾ ಇದೆ. ಆ ಐಲ್ಯಾಂಡ್ಗೆ ಎಲ್ಲ ಓಡಾಡ್ಕೊಂಡು ಬರ್ಬೋದು. ಸೊ ನೀವು ಜೆಟ್ ಸ್ಕಿ ಎಲ್ಲ ತಗೊಂಡ್ರೆ ಆ ಐಲ್ಯಾಂಡ್ಗೆ ಹೋಗಿ ಬರ್ಬೋದು ಕಾಣ್ತಿದೆ ಅಲ್ಲಿ. ನೋಡಿ ಇಲ್ಲಿಂದ ಗಾಡಿಗಳು ಎಲ್ಲ ಒಳಗೆ ತಗೊಂಡು ಹೋಗ್ತಾರೆ. ಸೊ ಒಂದ್ 2-3 ಕಾರ್ ಹಿಡಿಯುತ್ತೆ. ಪ್ಲಾಸ್ಟಿಕ್. ಹಾಂ, ಹ್ಞೂ. ಸೊ ಇಲ್ಲಿಂದ ಕಾರ್ಗಳೆಲ್ಲ ತಗೊಂಡು ಹೋಗ್ತಾರೆ, ಮೇಲ್ಗಡೆ ಕುತ್ಕೊಳ್ಳೋದು. ನಮ್ದು ಇದೇ ಥರ ಫೇರಿ. ಅಲ್ಲಿ ಮುಂದೆಗಡೆ ಕ್ಯಾಪ್ಟನ್ ಎಲ್ಲ ಕುತ್ಕೊಂತಾನೆ ಅನ್ಸುತ್ತೆ. Where you go? ನೋಡಿ ಫೇರಿ ಮೂವ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೀವೇ ಇಸ್ಕೊಂಬರ್ಲಿಲ್ಲ ಅಂತಲ್ಲ, ಇದು ಚೀಸು ಬರ್ಗರು ಇದು. ಹ್ಞೂ ಅಷ್ಟೇ. ನೋಡಿ ಸ್ಯಾಂಡ್ವಿಚ್ ತಗೊಂಡು ತಿಂತಾ ಇದ್ದಾನೆ. ಸ್ಯಾಂಡ್ವಿಚ್ ನೋಡಿ ಈ ಥರ ಕಾರ್ಗಳು ಎಲ್ಲ ನಿಲ್ಸ್ಕೊಂಡು ಏನು ಒಂದು 10-20 ಕಾರ್ಗಳಿದೆ ಕೆಳಗಡೆ. ಅಲ್ಲಿ ಅದು ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆದಾಗ ಕಾರ್ಗಳನ್ನೆಲ್ಲ ಲೋಡು ಅನ್ಲೋಡು ಮಾಡ್ತಾರೆ. ಎಷ್ಟೊಂದು ಜನ ಟ್ರಾವೆಲರ್ಸು ನೋಡಿ ಗಾಡಿಗಳ್ನ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ಅಲ್ಲಿ ಸುಮೈ ಐಲ್ಯಾಂಡ್ಗೆ ಹೋದ್ಮೇಲೆ ಗಾಡಿ ಓಡಾಡ್ಬೋದು ಅಂತ. ಇವರು ಟ್ಯಾಕ್ಸಿ ಅವ್ರು ಸಿಕ್ಕಿದ್ದಾರೆ. That's free with the gimbal. Yes. Yeah. The 3 pocket 3. Nice. And they have been planning to release the Pocket 4. Yeah, that's fun. So this is Mark, a person who met in Ferry, who is from Detroit, Michigan. Standard card 600 baht is showing that we can sit 4 of us. Right up to the how much? Same. Yes. See 150, 300. Correct. Where is it? Correct only by this is better. We'll go. ಸೊ ಇವನು 150 ಬಾಟ್ ಪರ್ ಹೆಡ್ ತಗೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ನಾನು, ಮಾರ್ಕು ಮತ್ತೆ ಶಿವೇಶು, ಶರ್ಮಾ, ತಿರ್ಗಾ ಇಬ್ರು ಯಾರೋ ಬೇರೆ ಕಂಟ್ರಿಯವ್ರು ಯಾರೋ ಬರ್ತಿದ್ದಾರೆ ಸಪ್ರೇಟು. ಸೊ ಇವಾಗ ಸಿಲ್ವರ್ ಐಲ್ಯಾಂಡ್ಗೆ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಸಿಗೋಣ ಬನ್ನಿ. Easily bus में जाना. ಸೊ ಇವನು ಮಾರ್ಕ್ ಬಂದು ಆಲ್ಮೋಸ್ಟ್ 2 ಮಂತ್ಸಿಂದ ಇಲ್ಲೇ ಇದ್ದಾನಂತೆ. ಇನ್ನು ಫೆಬ್ರವರಿಗೆ ಹೋಗ್ತಾನಂತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ ಈ ಸಿಟಿ.
Nancy won't mind. ಸೊ ಕೋಸುಮೋಯ್ ಐಲ್ಯಾಂಡಲ್ಲಿ ಇಷ್ಟು ಟ್ರಾವೆಲಿಂಗ್ ಜಾಗಗಳಿದೆ ಅಂತೆ ನೋಡಿ. I'll tell Nancy. ಅದು ಪೈಲಿಯಾಮ್ By ಟೆಂಪಲ್, close and good till have is split off profit. ಬಿಗ್ ಬುದ್ಧ ಟೆಂಪಲ್ಲು, Hello? ತಿರ್ಗಾ ಮಮ್ಮಿಫೈಡ್ ಮಾಂಕು, Okay, good. ವಾಟ್ಸಿಲಾ ನಯಾಂಗ, ತಿರ್ಗಾ ಯಾವ್ದು ವಾಟರ್ ಫಾಲ್ ಹೋಗೋಣ ಅನ್ಕೊಂಡಿದೀವಿ. ಇವಾಗ ನಾವು ಹೋಗ್ತಿರೋದು ಇದು ಸಿಲ್ವರ್ ಬೀಚು, That is best, no? Silver Beach? ಚೆವಾಂಗ್ ಬೀಚ್. ನೋಡಿ ಇಷ್ಟು ಜಾಗಕ್ಕೆ ಹೋಗ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ಡೆಫಿನೆಟ್ಲಿ ಟ್ರೈ ಅರೌಂಡ್. By ferry. ಸೊ ಸಿಲ್ವರ್ ಬೀಚಿಗೆ ಬಂದಿದ್ದೀವಿ. ನಾನು, ಮಾರ್ಕೋ, ನಮ್ಮ ಶರ್ಮಾ, ಶಿವೇಶು ಎಲ್ಲ ಸಿಲ್ವರ್ ಬೀಚ್ಗೆ ಹೋಗ್ತಿದ್ದೀವಿ. ನೋ ಬ್ರೋ, ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಸಿಲ್ವರ್ ಬೀಚು ನೋಡಿ ಹಿಂಗಿದೆ ಸಿಲ್ವರ್ ಬೀಚ್. ಬ್ರೋ ಹಿಯರ್ ಐ ಥಿಂಕ್ ಇದರ್ ಸೆ how do we go, bro? Okay. ಥ್ಯಾಂಕ್ ಯು. ನೋಡಿ ಇದು ಸಿಲ್ವರ್ ಬೀಚ್. ಸ್ವಲ್ಪ ಜನ ಎಲ್ಲ ಇದ್ದಾರೆ. ನೋಡಿ ಇದೆ ಬೀಚು. ಶರ್ಮಾ ಹೆಂಗಿದೆ ನೋಡಿ ನಮ್ಮ ಶಿವೇಶು. ಅಲ್ಲಿ ಬರ್ತಿದ್ದಾನಲ್ಲ ಅವನೇ ಮಾರ್ಕು, ಬ್ಲ್ಯಾಕ್ ಶರ್ಟ್ ಗೈ. I'm on the thing. I'll go in the beach. $300 ಕೊಡು. I got it. Bro, he's like, you got it. Thank you for the beer. Chips. Chips. ಸೊ ಇಲ್ಲಿ ಬಂದು ನಮ್ಗೆ ಬಿಯರ್ ತಗೊಂಡ್ವಿ. C'è il mane secco ne basta. ಚಿಪ್ಸ್. ಶರ್ಮಾ ಮಸಾಜ್. ಶರ್ಮಾ ಸೇ ಹಾಯ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಕೈ ಮಸಾಜ್ ಚೆನ್ನಾಗಿದೆ. ಏನೇನು ಮಸಾಜ್ ಮಾಡಿದ್ರು? ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರ ತಲೆಯಲ್ಲಿದ್ದಾರೆ. ಹೇಳಿದ್ದಾರೆ. ಚೆನ್ನಾಗಿದೆ. ಅಲ್ಲಿ ಎಷ್ಟು ಮಸಾಜ್ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ.
Take it in. Yeah, there we gotta go. ಅಲ್ಲೇ ಮಸಾಜ್ ಮಾಡಿಸ್ಕೊಂಡಿರೋದು ನಾವು. Yeah, I'm good now. It's just, I think I got it all tied off. I can't stand carrying stuff. ಇವಾಗ ನಾವು ಇಲ್ಲಿಂದ ಆರ್ಕ್ ಬಾರ್ ಅಂತ ಹೊರಟಿದೀವಿ. ಅಲ್ಲಿ ನೈಟ್ ತುಂಬಾ ಚೆನ್ನಾಗಿರೋ ಫೈರ್ ಶೋ ಎಲ್ಲ ಮಾಡ್ತಾರಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನೇನು ನಡೆಯುತ್ತೆ, ಯಾವ್ಯಾವ ಡ್ಯಾನ್ಸ್ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ, ನೋಡ್ತೀರಿ. ಮತ್ತೆ ಈ ಸಿಲ್ವರ್ ಬೀಚ್ಗೆ ಇನ್ನೊಂದು ಹೆಸರು ಬಂದು ಕ್ರಿಸ್ಟಲ್ ಬೇ ಅಂತ. ನೀವು ಯಾರಾದ್ರೂ ಹೋದಾಗ ಕ್ರಿಸ್ಟಲ್ ಬೇ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ, ಸೇಮ್ ಸಿಲ್ವರ್ ಬೀಚೆ. ನಾವು ಹೋಗಿದ್ದ ದಿವಸ ತುಂಬಾ ರಶ್ ಇತ್ತು. ನೀವು ಅರ್ಲಿ ಮಾರ್ನಿಂಗ್ ಎಲ್ಲ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ನೀವು ಥೈಲ್ಯಾಂಡಲ್ಲಿ ಏನಾದರೂ ನೈಟ್ ಲೈಫ್ ಎಂಜಾಯ್ ಮಾಡಬೇಕು ಅಂದರೆ ಯಾವ್ದಾನ ಐಲ್ಯಾಂಡಿಗೆ ಬಂದ್ಬಿಡಿ, ಒಂದು ರೂಮ್ ಮಾಡ್ಕೊಳ್ಳಿ. ನೈಟ್ ಲೈಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ವಿಮ್ ಮಾಡಿಕೊಂಡು ಡಾನ್ಸ್ ಹ್ಯಾಕಿಗೆ ಹೊರಟಿದ್ವಿ ವಾಪಸ್ಸು ಫೇರಿಲಿ. ನಮ್ಮ ಕ್ಯಾಬ್ ನೋಡ್ಬೋದು ನೀವು, ಇದೆ. ನಾನು, ಮಾರ್ಕು, ಶರ್ಮಾ, ಶಿವೇಶ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಾನು ಇನ್ನೊಂದು ಏನು ನೋಟಿಸ್ ಮಾಡಿದ್ದು ಅಂದರೆ, ಇಲ್ಲಿ ಥೈಲ್ಯಾಂಡಲ್ಲಿ ಎಲ್ಲ ಟ್ಯಾಕ್ಸಿಗಳಲ್ಲೂ ಈ ಥರ ಡ್ರೈವರು ನೇಮು, ಅವ್ನ ಡೀಟೇಲ್ಸು, ತಿರ್ಗಾ ಒಂದು ಕೋಡು, ಈ ಕೋಡ್ ಹೊತ್ತಿದ್ರೆ ಅವ್ನ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲಾದರೂ ಏನಾದರೂ ಕ್ರೈಮ್ ಆದರೆ ಅಥವಾ ಏನಾದರೂ ಆದರೆ. ಸೊ ನೋಡಿ, ಇವ್ರ ಹೆಸರು ಚೈಮಾಂಗ್ ಖಾನ್. ಓಕೆ, ಚೈಮಾಂಗ್ ಖಾನ್ ತೊಂಗ್ರ್ಯಾಂಗ್. ಓಕೆ, ಚೈಮಂತ್ ಖಾನ್ ತೊಂಗ್ರ್ಯಾಂಗ್ ಅಂತ ಇವ್ರ ಹೆಸರು. ಸೊ ಇಲ್ಲಿ ಫೇರಿ ಸರ್ವಿಸು ಬೆಳಗ್ಗೆ 5:30ಗೆ ಸ್ಟಾರ್ಟ್ ಆಗುತ್ತಂತೆ. 5:30ಗೆ ಹತ್ಕೊಂಡ್ರೆ ಅಲ್ಲಿಂದ ಇಲ್ಲಿ ಕೋಸುಮುಯಿಗೆ 7:30ಗೆ ಬರ್ತಾರಂತೆ. ಸೊ ಎವ್ರಿ ಹಾಫ್ ಆನ್ ಅವರು ಒಂದೊಂದು ಫೇರಿ ಇದೆ ಅಂತ ಹೇಳ್ದ. ಈ ಟ್ಯಾಕ್ಸಿನ ಹೆಂಗೆ ಮಾಡಿಫೈ ಮಾಡಿಸೋನೆ ಅಂದರೆ, ನಿಮ್ಗೆ ಸೌಂಡ್ ಕೇಳಿಸ್ತಿದ್ಯೋ ಹಂಗೋ ಗೊತ್ತಿಲ್ಲ, ಫುಲ್ಲು ಟರ್ಬೋ ಗಿರ್ಬೋ ಎಲ್ಲ ಹಾಕ್ಬಿಟ್ಟವನೆ ನೋಡಿ. ಫುಲ್ ಎಂಟು ಹೊಡಿತಾವನೆ. ಬೂಮ್ 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 ಅಂತ ಹೋಗ್ತಾವನೆ.
ಇವತ್ತು ಆರನೇ ಪೊಲೀಸ್ ಸೈರನ್ ಹಾಕ್ಸ್ಕೊಂಡ್ಬಿಟ್ಟವ್ನು ಇವನು. ಸೊ ಯಾರನ್ನ ಅಡ್ಡ ಬಂದರೆ ಸೈರನ್ ಹೊಡಿತಾವನೆ ಪೊಲೀಸ್ ಥರ. ಸೊ ನಾವು ಈ ಥೈಲ್ಯಾಂಡ್ ವಿಲೇಜಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇನ್ನೊಂದು ಏನು ಕಲ್ತಿದ್ದು ಅಂದರೆ, ನೀವು 4 ಗಂಟೆ ಮೇಲೆ ಎಲ್ಲೂ ಟ್ರಾವೆಲ್ಲೇ ಮಾಡೋಕ್ಕಾಗಲ್ಲ, ನೀವು ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮದೇ ಒಂದು ಟ್ಯಾಕ್ಸಿ ಅಥವಾ ನಿಮ್ಮದೇ ಒಂದು ಗಾಡಿ ಇರೋವರೆಗೂ. ಯಾಕೆಂದರೆ ನಾವು ಇಲ್ಲಿಂದ ವಾಪಸ್ ಹೊರಟಿದ್ದೆ 6 ಗಂಟೆ 7 ಗಂಟೆ ಆಗೋಗಿತ್ತು. ಹೊರಟ್ವಿ, ಅಲ್ಲಿ ಕತ್ಲಾಗಿತ್ತು, 8 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಯಾವುದು ಟ್ಯಾಕ್ಸಿನೇ ಇಲ್ಲ ವಾಪಸ್ಸು ಸಿಚುವನ್ ವಿಲೇಜ್ಗೆ ಹೋಗೋಕ್ಕೆ. ಕೊನೆಗೆ ಯಾವುದೋ ಒಂದು ಲಾರಿಲೆಲ್ಲ ಹತ್ಕೊಂಡು, ಆಮೇಲೆ ಅವ್ನು ಯಾರೋ, ನಾನು ಒಬ್ಬನೇ ಇರೋದು ಟ್ಯಾಕ್ಸಿ ಡ್ರೈವರು, ಇಲ್ಲಿಂದ ಬಿಡಬೇಕು ಅಂದರೆ ನೀವು 1500 ಬಾಟ್ ಕೊಡಿ ಬಿಡ್ತೀವಿ ಅಂದ. ಚೌಕಾಸಿ ಒಪ್ಕೊಳ್ಳೇ ಇಲ್ಲ. ನಾನು ಒಬ್ಬನೇ ಇರೋದು, ಬರಂಗಿದ್ರೆ ಬರ್ರಿ, ಇಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ದ. ಸೊ ನೋಡ್ತೀವಿ. ಸೊ ನಾವು ಇನ್ನೊಂದು ಫೇರಿಗೆ ಬಂದಿದ್ದೀವಿ, ರಾಜಾ ಫೇರಿ ಸ್ಟಾಪಿಂದ ಇವಾಗ ವಾಪಸ್ಸು ನಾಕೋನ್ ಸೀಟ್ ಆಮ್ರಾಟ್ಗೆ ಹೋಗ್ತಿದ್ದೀವಿ. ಈ ಫೇರಿನೇ ಬಂದು ಕೋಸುಮುಯಿಂದ ವಾಪಸ್ಸು ಮೇನ್ಲ್ಯಾಂಡ್ಗೆ ಲಾಸ್ಟ್ ಫೇರಿ ಆದ್ರಿಂದ ಈ ಫೇರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಕೂತಿದ್ದು ನಾವು ಎ ಸಿಲಿ ಕೂತಿದ್ವಿ, ಪ್ಲಸ್ ಒಳಗಡೆ ಸ್ಟೋರೆಲ್ಲ ಇತ್ತು, ಎಷ್ಟು ಕ್ಲೀನಾಗಿತ್ತು. ಇದೊಂಥರ ಹೆಂಗಿತ್ತು ಅಂದರೆ ಯಾವುದೋ ವರ್ಕರ್ಸ್ನ ಕರ್ಕೊಂಡೋಗೋ ಫೇರಿ ಥರ ಇತ್ತು. ಅಂದರೆ ಓನ್ಲಿ ಮೆಂಟ್ ಫಾರ್ ಈ ವರ್ಕರ್ಸು ಅಥವಾ ಈ ಲಗೇಜ್ ಎಲ್ಲ ತೊಗೊಂಬರ್ತಾರಲ್ಲ ಐಲ್ಯಾಂಡ್ಗೆ ಏನಾದರೂ ಮೆಟೀರಿಯಲ್ಸ್ ಬೇಕು ಅಂದರೆ, ಆ ಥರ ತೊಗೊಂಡೋಗೋ ಅಂಥ ಫೇರಿ ಅಂತ ಫೀಲ್ ಆಯಿತು. ಬೇರೆ ಇನ್ನೇನು ಆಪ್ಷನ್ನೇ ಇರಲಿಲ್ಲ, ಯಾಕೆಂದರೆ ನಾವು ಐಲ್ಯಾಂಡಲ್ಲಿ ಬುಕ್ ಮಾಡಿರಲಿಲ್ಲ ರೂಮ್ನ. ನಾವು ಏನಾದರೂ ಸ್ಟೇ ಆಗಬೇಕು ಅಂದರೆ ವಾಪಸ್ ಬಂದು ಸಿಚುವನ್ ವಿಲೇಜ್ಗೆ ಬರಬೇಕಿತ್ತು. ನಾವು ಸುಮ್ಮನೆ ಒಂದು ದಿವಸಕ್ಕೆಲ್ಲ ಏನು ಐಲ್ಯಾಂಡಲ್ಲಿ ಅಲ್ಲಿ ಎಲ್ಲ ಹೆವಿ ರೇಟ್ ಇತ್ತು. ಸೊ ಒಂದು ದಿವಸಕ್ಕೆ ಅಲ್ಲೇನು ಸ್ಪೆಂಡ್ ಮಾಡೋದು ಅಂತ ಅಂದ್ಕೊಂಡು ಬೆಳಗ್ಗಿಂದ ರಾತ್ರಿವರೆಗೂ ಚೆನ್ನಾಗಿ ಸುತ್ತಾಡಿ ಇವಾಗ ವಾಪಸ್ಸು ನಮ್ಮ ಸಿಚುವನ್ ವಿಲೇಜ್ ಕಿಂಜೋ ಪಾರ್ಕ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ไม่ใช่พี่ก็ให้ไปห้องน้ำแต่ก่อนแกน้ำมันเล่นมันนั่ง ನೋಡಿ ನೀರು ಎಷ್ಟು ಬ್ಲೂ ಕಲರ್ ಇದೆ. น้ำแล้วมาถามผมเข้าใต้ก่อนเดินเข้าน้ำเรื่องเป็นหวัดรีบเร็วน้ำนั่นเลย นั่นเล่นลูกเป็นลูกเล่นไปพี่อยู่แล้วลูกพี่ अच्छा नहीं है ना, वो अच्छा था बैठने पूरा सनसेट विल रिप्लेस. ಬ್ರೋ ಹೋಲ್ಡ್ ದಿಸ್. ಸೊ ನಾವಿವಾಗ ಕೋಸುಮುಯಿ ಐಲ್ಯಾಂಡಿಂದ ವಾಪಸ್ ನಾಕೋನ್ ಸೀಟ್ ಆಮ್ರಾಟ್ಗೆ ಹೋಗ್ತಾ ಇದ್ದೀವಿ. ನಾಕೋನ್ ಸೀಟ್ ಆಮ್ರಾಟಿಂದ ಅಕಸ್ಮಾತ್ ಏನಾದರೂ ಬಸ್ ಸಿಕ್ಕಿದ್ರೆ ಫುಕೆಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಫುಕೆಟ್ಗೆ ಹೋಗ್ತಾ ಬಸ್ಸಲ್ಲಿ ಒಂದು 5 hours ಆಗುತ್ತೆ. 5 hours ಮಲ್ಕೊಂಡು ತಿರ್ಗಾ ಫುಕೆಟ್ ರೀಚ್ ಆಗಿದ ತಕ್ಷಣ ಅಲ್ಲೆಲ್ಲ ನೈಟೆಲ್ಲ ಓಡಾಡಿಕೊಂಡು ತಿರ್ಗಾ ಮಾರ್ನಿಂಗು ವಾಪಸ್ಸು ನಾಕೋನ್ ಸೀಟ್ ಆಮ್ರಾಟಿಗೆ ಬರೋಣ ಅಂತ. ಸೊ ಇದು ನಮ್ಮ ಸೆಕೆಂಡ್ ಡೇ ಪ್ಲ್ಯಾನು. ಆಲ್ಮೋಸ್ಟ್ ಸಂಜೆ 6 o'clock ಆಗೋಗಿದೆ. ಇನ್ನೇನಿದ್ರು ನಮ್ಮ ರೂಮ್ಗೆ ಹೋಗೋದು, ರೂಮ್ಗೆ ಹೋಗಿ ಅಲ್ಲಿಂದ ಫುಕೆಟ್ಗೆ ಪ್ಲ್ಯಾನ್ ಮಾಡೋದು. ಸೊ ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನಾವು ನೈಟು ಫುಕೆಟ್ಗೆ ಹೋಗ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಯಾರು ಗೊತ್ತಿತ್ತು, ಅಲ್ಲಿ ಹೋದ್ರೆ ನೋಡಿದ್ರೆ ಟ್ಯಾಕ್ಸಿನೇ ಇಲ್ಲ ಯಾವುದು. ನಾವು ವಾಪಸ್ ಸಿಚುವನ್ ವಿಲೇಜ್ಗೆ ಹೋಗೋಕ್ಕೂ ಟ್ಯಾಕ್ಸಿ ಇರಲಿಲ್ಲ ಯಾವುದು. ಸೊ ಫೈನಲಿ ಟೈಮ್ ಬಂದು 8:52 ಆಗಿದೆ. ನೀವು ನೋಡ್ತಿರ್ಬೋದು ನಮ್ಮ
ಫೇರಿ ಡಾಕಿಂಗ್ ನಡೀತಿದೆ. ಅಲ್ಲೇ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಮೇ ಬಿ ಆ ಶಿಪ್ಪು ಆ ಕಡೆ ಹೋಗಿ ನಿಲ್ಲಿಸ್ತಾರೆ ಅನ್ಸುತ್ತೆ. ಸೊ ಅಲ್ಲಿಂದ ನಡ್ಕೊಂಡು ಅಲ್ಲೋಗಿ ಕ್ಯಾಬ್ ಬುಕ್ ಮಾಡಿಕೊಂಡು, ಅಕಸ್ಮಾತ್ ಫುಕೆಟ್ಗೆ ಏನಾದರೂ ಬಸ್ ಸಿಕ್ಕಿದ್ರೆ ಇವತ್ತು ನೈಟೇ ಫುಕೆಟ್ಗೆ ಹೊರಟ್ಬಿಡೋಣ ಅಂತ. ಫುಕೆಟ್ಗೆ ಬಸ್ ಸಿಗಲಿಲ್ಲ ಅಂದರೆ ನಮ್ಮ ರೂಮ್ಗೆ ಶಟಲಲ್ಲಿ ಹೋಗೋಣ ಅಂತ. ಹೋಗೋಷ್ಟೊಂದು ಆಲ್ಮೋಸ್ಟ್ ಒಂದು 1-2 hours ಆಗುತ್ತೆ. ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ನೋಡಿ, ಡಾಕಿಂಗ್ ಪ್ರೊಸೆಸ್ ನಡೀತಿದೆ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಡೋರು. ಅಲ್ಲೋಗಿ ಓಪನ್ ಆಗುತ್ತೆ. ಓಪನ್ ಆಗಿ ಅದೇ ಒಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಕಾರ್ಗಳೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ಫುಲ್ಲಿ ಸಿಸ್ಟಮ್ ಹಾಕಿ ಡಾಕ್ ಮಾಡ್ತಾ ಇದ್ದಾರೆ. ನಮಗೆ ಒಂದೇನು ಕಾನ್ಫಿಡೆನ್ಸು ಅಂದರೆ, ನಾನು ನಿಮ್ಗೆ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಎಲ್ಲ ತೋರಿಸಿದ್ನಲ್ಲ, ಸೊ ಅದೇ ಥರ ಬಸ್ ಸ್ಟ್ಯಾಂಡ್ ಇರುತ್ತೆ. ಆರಾಮಾಗೆ ನೈಟು ನಮ್ಮೂರ ಕಡೆ ಎಲ್ಲ ಇದ್ದಂಗೆ ಬಸ್ಗಳು ಇರುತ್ತೆ ವಾಪಸ್ ಹೋಗೋಕ್ಕೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಇಷ್ಟೊತ್ತು ಇದ್ಬಿಟ್ಟು ಬಂದ್ವಿ. ನೋಡಿದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಇಲ್ಲಿಂದ ಹೋಗೋಕ್ಕೆ ಯಾವುದೋ ಬೇರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸೇ ಇರಲ್ಲ ಅಂತ. ಸೊ ಇವಾಗ ನಾನು ಶರ್ಮಾ ಬಂದು 9:30 ಯಾವುದೋ ಬಸ್ ಸಿಗ್ಲಿಲ್ಲ ಅಂತ ಯಾವುದೋ ಲಾರಿ ಎತ್ಕೊಂಡಿದ್ದೀವಿ. ಸಿಕ್ಕಿದೆ ಶರ್ಮು, ವೈಲ್ಡ್ ಥೈಲ್ಯಾಂಡ್ ಆಗಿದೆ. ಲಾರಿ ಹಿಂದೆ ಹೆಂಗಿದೆ ನೋಡಿ. ಇಲ್ಲಿ ನಮ್ಮ ಹುಡುಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿ ಹೋಗಿದ್ವಿ. ಶರ್ಮನ್ನಂತೂ ಫೇಸಲ್ಲೇ ಕಾಣಿಸ್ತಿತ್ತು ಎಷ್ಟು ಟಯರ್ಡ್ ಆಗಿದ್ದಾನೆ ಅಂತ. ಹೆಂಗಾದ್ರೂ ಒಂದು ರೂಮ್ಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತು. ಥ್ಯಾಂಕ್ ಯು. ಕಾಪನ್ ಕ್ರಾಪ್ ನೋಡಿ, ಇದೇ ಲಾರಿ ಬಂದಿದ್ದು. ಎರಡೆರಡು ಹೇಳ್ಕೊಂಡ್ ಬರ್ತೈತೆ. ಸೊ ಇಲ್ಲಿ ನಿಂತ್ಕೊಂಡು ಬಂದ್ವಿ ನಾವು. ಮಾರ್ಕು ಮತ್ತೆ ಶಿವೇಶು ಒಳಗಡೆ ಕೂತಿದ್ರು. ಸೊ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಬೆಳಗ್ಗೆ ಈ ಅಂಗಡಿಗೆ ಹೋಗಿದ್ವಿ. ಅವನು ಏನಾದರೂ ಟ್ಯಾಕ್ಸಿ ಬೇಕಿದ್ರೆ ನನ್ನ ಕೇಳ್ರಿ, ನಾನು ಬುಕ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದ. ಸೊ ನಮ್ಗೆ ಇವಾಗ ಎಲ್ಲೂ ಟ್ಯಾಕ್ಸಿ ಸಿಗ್ತಿಲ್ಲ. ಸೊ ಅದಕ್ಕೆ ಬುಕ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಹತ್ರಕ್ಕೆ ಹೋಗಿ ನೋಡ್ತೀವಿ, ಅವ್ ಅಂಗಡಿನೇ ಕ್ಲೋಸು. ಅವ್ನ ಫೋನ್ ನಂಬರ್ಗೆ ಫೋನ್ ಮಾಡ್ತಿದ್ದೀವಿ, ಅವ್ನ ಫೋನೇ ಪಿಕಪ್ ಮಾಡ್ತಿಲ್ಲ. ನಾವು ಪರದಾಡ್ತಿರೋದನ್ನ ನೋಡೋಕ್ಕಾಗ್ದಲೆ ಈ ಊರವನೇ ಯಾರೋ ಕಾರ್ ತೊಗೊಂಬಂದ್ಬಿಟ್ಟು 1500 ಬಾಟ್ ಕೊಡಿ ಬಿಡ್ತೀವಿ ಅಂದ. ನಮ್ಗೆ ಬೇರೆ ಏನೋ ಆಪ್ಷನ್ ಇಂದಲೇ ಫಸ್ಟು ಹತ್ಕೊಂಡು ಕೂತ್ಕೊಂಡು ಫ್ರಮ್ 7-Eleven ಆ್ಯಂಡ್ ಶಿ ಈಸ್ ಹರ್ ಫ್ರೆಂಡ್. ಸೊ ಎಲ್ಲರೂ ಬಂದು ಒಂದೊಂದು ಬಿಯರ್ ಹಾಕೊತಾ ಇದ್ದೀವಿ. ಸೇ ಹಾಯ್. ಸೊ ನಮ್ಮ ಓನರು ಕಿಂಜೋ. ಹಾಯ್. ಈಗ ನಮ್ಮ ಸಿಸ್ಟರು ಈಸ್ ವೆರಿ ಹೆಲ್ಪಿಂಗ್ ಇನ್ ನೇಚರ್. ಸೊ ಲಾಸ್ಟ್ ಊಟ ತಗೊಂಡು ಬರೋಕ್ಕೆ 7-Elevenಗೆ ಹೋಗಿದ್ವಿ. ಇವರಿಬ್ರು 1 second. ನಾವು ಹಲೋ Pian menang kabar, hai menang kabar. Itu di Seven, nang Seven. ಸೊ 7-Eleven ಇವರಿಬ್ರು ನಮ್ಗೊಂದು ಬಿಯರ್ ಕೊಡಿಸ್ರಿ ಅಂತ ಕರ್ಕೊಂಬಂದ್ರು. ಬನ್ನಿ ಅಂತ ಬಿಯರ್ ಕೊಡಿಸ್ಕೊಂಡು. Mai mớiเป็นอายุเพิ่มkhông leo,ไปเลยจ้ะkhông phải ಇದಿಷ್ಟು ನಮ್ಮ 2ನೇ ದಿವಸದ್ದು ಜರ್ನಿ ಆಗಿದ್ರೆ, 3ನೇ ದಿವಸಕ್ಕೆ ನಾವು ಫುಕೆಟ್ಗೆ ಹೊರಟಿದ್ವಿ. ನೀವು ಅಲ್ಲಿ ನಾವೇನೇನು ಮಾಡ್ತೀವಿ ಅಂತ ಏನಾದರೂ ನೋಡಬೇಕು ಅಂತ ಎಕ್ಸೈಟೆಡ್ ಆಗಿದ್ರೆ ಸ್ಟೇ ಟ್ಯೂನ್ಡ್. ನಾನು ನಿಮಗೆ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.